ದಾನಿಗಳ ದುಡ್ಡು ಪಿಡಿಒ ಜಾತ್ರೆ ದಾನ ಕೊಟ್ಟ ಮೊತ್ತಕ್ಕೆ ನಕಲಿ ಬಿಲ್ ಸೃಷ್ಟಿಸಿದ ಆರೋಪ. ನಂಜನಗೂಡು ತಾಲೂಕಿನ ಕುರಿಹುಂಡಿ ಗ್ರಾಮ ಪಂಚಾಯಿತಿ ಪಿಡಿಒ ಜ್ಯೋತಿ ವಿರುದ್ಧ ಆರೋಪ. ಅಂಗನವಾಡಿ ಕೇಂದ್ರಗಳಿಗೆ ಉಚಿತವಾಗಿ ಪೀಠೋಪಕರಣ ನೀಡಿದ್ದ ದಾನಿಗಳು ದಾನದ ರೂಪದಲ್ಲಿ ಬಂದ ಪೀಠೋಪಕರಣಗಳಿಗೂ ಬಿಲ್ ಸೃಷ್ಟಿಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿರುವ ಆರೋಪ. ಗ್ರಾಮದ ಮುಖಂಡ ಚಂದ್ರಶೇಖರ್ ಎಂಬುವವರಿಂದ ಹಗರಣ ಬೆಳಕಿಗೆ. 87,000ಕ್ಕೆ ಬಿಲ್ ಮಾಡಿ ಸಿಕ್ಕಿಬಿದ್ದ ಪಿಡಿಒ. ಜೆಪಿ ಹುಂಡಿ ಆಶ್ರಮದ ಮ್ಯಾನೇಜರ್ ಅವರಿಂದ 11 ಅಂಗನವಾಡಿ ಕೇಂದ್ರಗಳಿಗೆ 87,000 ಮೌಲ್ಯದ ಪೀಠೋಪಕರಣ ಕೊಡುಗೆ. ಕುರಿಹುಂಡಿ ಗ್ರಾಮ ಪಂಚಾಯಿತಿ ಪಿಡಿಒ ಜ್ಯೋತಿ ಅವರಿಂದ ಗ್ರಾಮ ಪಂಚಾಯಿತಿಯಿಂದ ನೀಡಿರುವುದಾಗಿ ದಾಖಲೆ ಸೃಷ್ಟಿಸಿ ಈ ಸಂಬಂಧ ಇಒಗೆ ಚಂದ್ರಶೇಖರ್ ದೂರು. ಪ್ರಕರಣ ಬಯಲಿಗೆ ಬರುತ್ತಿದ್ದಂತೆಯೇ ರಜೆ ಮೇಲೆ ತೆರಳಿದ ಪಿಡಿಒ ಜ್ಯೋತಿ ಅವರನ್ನು ಅಮಾನತುಗೊಳಿಸಲು ಆಗ್ರಹ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಚಂದ್ರಶೇಖರ್ ಅಂತ, ಕಣಿನೂರು ಗ್ರಾಮ ಮಹಾಮೈತ್ರಿ ಸಂಘಟನೆ ರಾಜ್ಯಾಧ್ಯಕ್ಷ. ಇತ್ತೀಚೆಗೆ ನಡೆದಂತಹ ಕುರುಂಡಿ ಗ್ರಾಮ ಪಂಚಾಯತಿ ವಿಚಾರದ ಸಂಬಂಧಪಟ್ಟಂಗೆ ಎಚ್ ಜ್ಯೋತಿರವರು ಒಂದು ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ. ದಾಖಲಾತಿಗಳ ಸಮೇತ ನಾವು ಅದನ್ನು ಪತ್ತೆ ಹಚ್ಚಿದ್ದೀವಿ. ಏನಪ್ಪ ಹಗರಣ ಅಂತಂದರೆ, ಜೆಪಿ ಹುಂಡಿ ಆಶ್ರಮದಲ್ಲಿ ಇರ್ತಕ್ಕಂಥ ಒಬ್ಬ ಮ್ಯಾನೇಜರು ಕೊಟ್ಟಿರ್ತಕ್ಕಂಥ ದಾನದಲ್ಲಿ ಅಂದರೆ 87,000 ರೂಪಾಯಿ ದಾನ ಕೊಟ್ಟಿರ್ತಾರೆ. ಆ ದಾನಕ್ಕೆ ಸಂಬಂಧಪಟ್ಟಂಗೆ ಕುರುಂಡಿ ಜ್ಯೋತಿ ಮೇಡಮ್ರವರು ಪಂಚಾಯಿತಿ ಬಿಲ್ನಿಂದ ಪೇ ಮಾಡ್ಕೊಂಡಿರ್ತಕ್ಕಂಥ ಒಂದು ದಾಖಲಾತಿ ಸಂಬಂಧ ಹಗರಣ ಸಿಕ್ಕಿದೆ. ದಯಮಾಡಿ ಇದನ್ನು ಮೇಲಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಈ ಹಗರಣ ಸಾಬೀತುಪಡಿಸಬೇಕು. ಏನು ಹಗರಣ ಸರ್? ಅದು ಮೂಲಭೂತ ಸೌಕರ್ಯಗಳ ಹಗರಣ ಸರ್. ಮೂಲಭೂತ ಸೌಕರ್ಯಗಳು 11 ಅಂಗಡಿಗಳಿಗೆ ಕುರುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸಂಬಂಧಪಟ್ಟಂಗೆ ಚೇರು ಮತ್ತು ಟೇಬಲ್ಲು, ಆಮೇಲೆ ರ್ಯಾಕು ಎಲ್ಲ ತಗೊಟ್ಟಿದ್ದಾರೆ. ಇದನ್ನು ಆಶ್ರಮದ ಮ್ಯಾನೇಜರ್ ತಗೊಟ್ಟಿರೋದು. ಆದರೆ ಮೇಡಮ್ರವರು ಬಿಲ್ ಹಾಕಿದ್ದಾರೆ. ಇದನ್ನು ಯುವ ಸಾಹೇಬರಿಗೆ ಸಬ್ಮಿಟ್ ಮಾಡಿದ್ದೀನಿ. ತನಿಖೆ ನಡೀತಾ ಇದೆ. ಇದಲ್ಲದೆ ಸುಮಾರು ಹಗರಣಗಳಾಗಿದೆ. ದಯಮಾಡಿ ಯುವ ಸಾಹೇಬರು ತನಿಖೆ ಮಾಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಳೋದಾದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಇವರು ಒಂದಲ್ಲ ಎರಡಲ್ಲ ಭಾಳ ಹಗರಣಗಳಿದೆ. ಒಂದೊಂದಾಗಿ ನಾವು ನಿಮ್ಮ ಮುಂದೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜ್ಯೋತಿ ಅಂದ್ರಲ್ಲ, ಜ್ಯೋತಿ ಅನ್ನೋರು ಯಾರು ಸರ್? ಪಿಡಿಒ ಕುರುಂಡಿ ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿಗಳು. ಅಂದರೆ ಅವರು ಈಗಾಗಲೇ 11 ಅಂಗನವಾಡಿಗಳಿಗೆ ಮೆಟೀರಿಯಲ್ ತಗೊಂಡವ್ರೆ. ಹೌದು ಸರ್. ಅದು ಆಶ್ರಮದ ಮ್ಯಾನೇಜರ್ ಉಚಿತವಾಗಿ ಕೊಟ್ಟಿರೋದು. ಜೆಪಿ ಹುಂಡಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಆಶ್ರಮದ ಮ್ಯಾನೇಜರು ಉಚಿತವಾಗಿ ದುಡ್ಡನ್ನು ಡೆಮೋಟ್ ಮಾಡಿದ್ದಾರೆ. ಆದರೆ ಮೇಡಮ್ರವರು ಗ್ರಾಮ ಪಂಚಾಯತಿಯಿಂದ ಫಂಡ್ ಹಾಕೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳ ಹೆಸರಲ್ಲಿ ಗ್ರಾಮ ಪಂಚಾಯತ್ ಫಂಡ್ ಹಾಕಿದ್ದಾರೆ. ಉಚಿತವಾಗಿ ಕೊಟ್ಟಿರೋದನ್ನ ಬಿಲ್ ಮಾಡ್ಕೊಂಡು. ಹೌದು ಸರ್, ಕೊಟ್ಟಿರೋದು ಅವನು, ಬಿಲ್ ಹಾಕೊಂಡಿರೋದು ಇವರು. ಅಂದರೆ ಏನು ಆಗ್ರಹ ಏನು ನಿಮ್ಮದು? ಸರ್, ನಮ್ಮ ಆಗ್ರಹ, ಅವರು ಈ ವಸೂಲಾತಿ ಹಣದಿಂದ ಅಮೌಂಟ್ ಹಾಕೊಂಡಿರೋದ್ರಿಂದ ನಮ್ಮೆಲ್ಲರದ ಹಣ ಆಗಿರೋದ್ರಿಂದ ವರ್ಗ ಇರೋದ್ರಲ್ಲಿ 17 ಜನ ಮೆಂಬರ್ಗಳಿಗೂ ಕೂಡ ಗೊತ್ತಿಲ್ಲದಿರೋದ್ರಿಂದ, ಆಮೇಲೆ ಮೀಟಿಂಗಲ್ಲಿ ಪಾಸ್ ಮಾಡದೇ ಇದ್ರೂ ಕೊಡೋದ್ರಿಂದ ದಯಮಾಡಿ ಇವ್ರನ್ನ ಅಮಾನತ್ ಮಾಡಬೇಕು. ಯಾಕಂದರೆ ಇವರು ಒಂದಲ್ಲ ಎರಡಲ್ಲ 3-4 ಕೇಸ್ಗಳನ್ನ ಆಲ್ರೆಡಿ ಕೊಟ್ಟಿದ್ದೀವಿ. ಲೋಕಾಯುಕ್ತ ಲೆವೆಲ್ಗೆ ಹೋಗಿದೆ. ಇವರು ಒಂದು ಕೇಸ್ಗೆ ಒಂದೊಂದು ತಿಂಗಳು ರಜಾ ಆಗ್ತಿದ್ದಾರೆ. ಈ ಕೇಸ್ಗೂ ಆಲ್ರೆಡಿ ಈಗ ರಜಾ ಇದ್ದಾರೆ, ಬೇಕಾದ್ರೆ ಯಾರು ಬೇಕಾದ್ರೆ ಚೆಕ್ ಮಾಡ್ಬೋದು. ಮಗನ ವೈಯಕ್ತಿಕ ಕಾರಣಗಳನ್ನ ಕೊಟ್ಟು 2 ತಿಂಗಳು ರಜಾ ಹಾಕೊಂಡಿದ್ದಾರೆ. ಹಾಗಾಗಿ ಇವ್ರನ್ನ ತಪ್ಪುಗಳನ್ನ ಹಿಡಿದು ಇವ್ರನ್ನ ಈ ಕೂಡಲೇ ಅಮಾನತ್ ಮಾಡಬೇಕು. ಅಂದರೆ ಈ ಪ್ರಕರಣ ಬೆಳಕಿಗೆ ಬಂದಮೇಲೆ ರಜಾ ಹಾಕ್ಬಿಟ್ಟವ್ರೆ. ಹೌದು ಸರ್, ಪ್ರಕರಣ ಬೆಳಕು ಬಂದಂಗೆ ರಜಾ ಹಾಕಿದ್ದಾರೆ. ನಿಮ್ಮ ಹೆಸರೇನು? ಚಂದ್ರಶೇಖರ್ ಅಂತ, ಮಹಾಮೈತ್ರಿ ಸಂಘಟನೆ ರಾಜ್ಯಾಧ್ಯಕ್ಷ, ಕಣಿನೂರು ಗ್ರಾಮ.